ಕೃಷ್ಣಾ ಮೇಲ್ದಂಡೆ ಯೋಜನೆ ಪೂರ್ಣಗೊಳಿಸಲು ಆಗ್ರಹಿಸಿ ಬಾಗಲಕೋಟೆ ಜಿಲ್ಲಾಡಳಿತ ಕಚೇರಿ ಎದುರು ರೈತರು ಅನಿರ್ದಿಷ್ಟಾವಧಿ ಧರಣಿ ನಡೆಸಿದ್ದಾರೆ. ಪ್ರತಿಭಟನಾ ನಿರತರು ಸ್ಥಳದಲ್ಲೇ ಅಡುಗೆ ಮಾಡಿಕೊಂಡು ಊಟ ಮಾಡಿ ಇಡೀ ರಾತ್ರಿ ಧರಣಿ ನಡೆಸಿದ್ರು. ಮಾಜಿ ಸಚಿವ ಎಸ್ಆರ್ ಪಟೇಲ್ ಹಾಗೂ ಅಜಯ್ ಕುಮಾರ್ ಸರನಾಯಕ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯ ಹಾಗೂ ಇಸ್ಕಾನ್ ಸಂತನ ಬಂಧನ ಖಂಡಿಸಿ ಉಡುಪಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕೃಷ್ಣಾ ಮಠದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥರ ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಪುತ್ತಿಗೆ ಶ್ರೀ, ಬಾಂಗ್ಲಾದಲ್ಲಿ ದೌರ್ಜನ್ಯ ನಡೆದರೆ ಭಾರತದ ಹಿಂದೂಗಳು ಸುಮ್ಮನೆ ಕೂರಬಾರದು. ಭಗವದ್ಗೀತೆ ಹಿಂಸೆಯನ್ನ ಬೋಧಿಸುವುದಿಲ್ಲ, ಆದರೆ ಹಿಂಸೆಗೆ ತಕ್ಕ ಶಾಸ್ತಿ ಮಾಡಲು ಅವಕಾಶವಿದೆ. ವಕ್ಫ್ ಹೆಸರಲ್ಲಿ ಆಸ್ತಿ ಕಬಳಿಕೆ ಆಗ್ತಾ ಇದೆ. ವಕ್ಫ್ ಕುತಂತ್ರವನ್ನ ಬಯಲು ಮಾಡಬೇಕು ಅಂತ ಹೇಳಿದರು. ದೆಹಲಿಯಲ್ಲಿ ದಂಪತಿ ಮಗಳು ಸೇರಿ ಮೂವರು ಆತ್ಮಹತ್ಯೆ ಪ್ರಕರಣ ಹತ್ಯೆ ಪ್ರಕರಣ ಸಂಬಂಧಪಟ್ಟ ಹಾಗೆ ಆರೋಪಿಯನ್ನ ವಶಕ್ಕೆ ಪಡೆಯಲಾಗಿದೆ. ಪೊಲೀಸರು ಅರ್ಜುನನನ್ನ ವಶಕ್ಕೆ ಪಡೆದು ತನಿಖೆಯನ್ನು ನಡೆಸಿದ್ದಾರೆ ಅಂತ ಸೌತ್ ಝೋನ್ ಜಂಟಿ ಆಯುಕ್ತ ಎಸ್ಕೆ ಜೈನ್ ಮಾಹಿತಿ ಕೊಟ್ಟಿದ್ದಾರೆ. ತಂದೆ ತಾಯಿ ಸದಾ ಸಹೋದರಿಗೆ ಹೋಲಿಸಿ ನಿಂದಿಸುತ್ತಿದ್ದಕ್ಕೆ ರೊಚ್ಚಿಗೆದ್ದ ಅರ್ಜುನ್ ಸೇನಾ ಬಂದೂಕಿನ ತುದಿನ ಚೂರಿಯಿಂದಲೇ ಭೀಕರ ಹತ್ಯೆ ಮಾಡಿದ್ದಾನೆ. ಬೆಳಗ್ಗೆ ವಾಕಿಂಗ್ ಹೋಗಿ ಬಂದ ಅರ್ಜುನ್ ತಂದೆ ತಾಯಿ ವಿವಾಹ ವಾರ್ಷಿಕೋತ್ಸವದಂದೇ ತಂದೆ ತಾಯಿ ಹಾಗೂ ಸಹೋದರಿಯನ್ನ ಕೊಲೆ ಮಾಡಿದ್ದಾನೆ. ಕಳೆದ ತಿಂಗಳು ಬೆಂಗಳೂರು ಹೊರವಲಯ ಸರ್ಜಾಪುರದಲ್ಲಿ ನಡೆದಿದ್ದ ಕೊಲೆ ಪ್ರಕರಣವನ್ನು ಪೊಲೀಸರು ಭೇದಿಸಿದ್ದಾರೆ. ಕೊಲೆ ಆರೋಪಿ ಬಿಹಾರ ಮೂಲದ ಮೊಹಮ್ಮದ್ ನಜೀಮ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನವೆಂಬರ್ 14ರಂದು ರುಮೇಶ್ ಖಾಥೂನ್ ಎಂಬ ಮಹಿಳೆಯ ಶವ ಸರ್ಜಾಪುರ ಸಮೀಪದ ಚರಂಡಿಯಲ್ಲಿ ಪತ್ತೆಯಾಗಿತ್ತು. ಈ ಬಗ್ಗೆ ದೂರು ದಾಖಲಿಸಿಕೊಂಡಿದ್ದ ಪೊಲೀಸರು ತನಿಖೆ ನಡೆಸ್ತಾ ಇದ್ರು. ಕೊನೆಗೂ ಆರೋಪಿಯ ಜಾಡು ಪತ್ತೆ ಹಿಡಿಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಪತಿಯೇ ಪತ್ನಿಯನ್ನ ಹತ್ಯೆ ಮಾಡಿರುವ ವಿಚಾರ ಬೆಳಕಿಗೆ ಬಂದಿದೆ. ಆರೋಪಿಯ ಬಂಧನಕ್ಕೆ ಬಿಹಾರಕ್ಕೆ ಪೊಲೀಸರು ತೆರಳಿದ ವೇಳೆ ಆರೋಪಿ ನಜೀಮ್ 3ನೇ ಮದುವೆಯ ತಯಾರಿಯಲ್ಲಿದ್ದಂತೆ ಸದ್ಯ ನಜೀಮ್ನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಘನತ್ಯಾಜ್ಯ ವಿಲೇವಾರಿಯನ್ನ ವೈಜ್ಞಾನಿಕವಾಗಿ ಮಾಡಲಾಗ್ತಾ ಇಲ್ಲ ಅಂತ ಪಾಲಿಕೆ ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷ ರಾಜಣ್ಣ ಕೊರವಿ ಬೇಸರ ವ್ಯಕ್ತಪಡಿಸಿದ್ದಾರೆ. ನೈರ್ಮಲ್ಯೀಕರಣದಿಂದ ನಮಗಿಂತ ಹಿಂದೆ ಇದ್ದ ಮಹಾನಗರ ಪಾಲಿಕೆಗಳು ಮುಂದೆ ಹೋಗಿವೆ, ಆದರೆ ನಮ್ಮ ಪಾಲಿಗೆ ತೀರಾ ಹಿಂದೆ ಬಿದ್ದಿದೆ. ಮುಂದಿನ ದಿನಗಳಲ್ಲಿ ಜಾಗೃತಗೊಂಡು ಕಸವನ್ನ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಬೇಕು ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆಯಲ್ಲಿ ಹಿರಿಯ ಪೌರ ಕಾರ್ಮಿಕರ ಪಾದಪೂಜೆ ಮಾಡಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರು ಅಧಿಕಾರ ಸ್ವೀಕರಿಸಿದ ವಿಡಿಯೋ ವೈರಲ್ ಆಗಿದೆ. ಹೊಳಲ್ಕೆರೆ ಪಟ್ಟಣ ಪಂಚಾಯಿತಿಗೆ ಅಧ್ಯಕ್ಷರಾಗಿ ವಿಜಯಸಿಂಹ ಕಾಟ್ರೋತ್ ಹಾಗೂ ಉಪಾಧ್ಯಕ್ಷರಾಗಿ ನಾಗರತ್ನ ಆಯ್ಕೆಯಾಗಿದ್ದಾರೆ. ಇವರು ಪಟ್ಟಣ ಪಂಚಾಯಿತಿಯಲ್ಲಿ ಮೊದಲ ಬಾರಿ ಅಧಿಕಾರ ಸ್ವೀಕರಿಸ್ತಾ ಇದ್ದು ಎಲ್ಲ ಪೌರ ಕಾರ್ಮಿಕರಿಗೂ ಗೌರವ ಸಲ್ಲಿಸಿ ಹಿರಿಯರಿಗೆ ಪಾದಪೂಜೆ ಮಾಡಿದ್ದಾರೆ. ಜೂನಿಯರ್ ಏಷ್ಯಾ ಕಪ್ ಹಾಕಿ ಟೂರ್ನಿಯಲ್ಲಿ ಭಾರತ 5ನೇ ಬಾರಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ನಿನ್ನೆ ಬದ್ಧ ವೈರಿ ಪಾಕಿಸ್ತಾನದ ವಿರುದ್ಧ ನಡೆದಂತಹ 10ನೇ ಆವೃತ್ತಿ ಟೂರ್ನಿಯ ಫೈನಲ್ನಲ್ಲಿ ಭಾರತ 5-3 ಗೋಲುಗಳ ಅಂತರದಿಂದ ಗೆಲುವನ್ನು ಸಾಧಿಸಿತು. ಇನ್ನು ಭಾರತ ಈವರೆಗೆ 5 ಬಾರಿ ಪ್ರಶಸ್ತಿಯನ್ನ ಗೆದ್ದಿದ್ದು 4 ಬಾರಿ ಫೈನಲ್ನಲ್ಲಿ ಪಾಕಿಸ್ತಾನವನ್ನು ಸೋಲಿಸಿ ಟ್ರೋಫಿ ಗೆದ್ದಿದೆ. ಪುಷ್ಪ 2 ಸಿನಿಮಾ ನಿನ್ನೆ ಲಿಮಿಟೆಡ್ ಸ್ಕ್ರೀನ್ಗಳಲ್ಲಿ ಪ್ರೀಮಿಯರ್ ಪ್ರದರ್ಶನ ಕಂಡಿದೆ. ಪುಷ್ಪ 2 ಅಧಿಕೃತವಾಗಿ ಇವತ್ತು ಎಲ್ಲೆಡೆ ರಿಲೀಸ್ ಆಗಿದೆ. ಮುಂಜಾನೆಯಿಂದಲೇ ಪುಷ್ಪನ ಆರ್ಭಟ ಶುರುವಾಗಿದೆ. ತೆಲುಗು, ತಮಿಳು, ಕನ್ನಡ ಸೇರಿ 5 ಭಾಷೆಗಳಲ್ಲಿ ಪುಷ್ಪ 2 ಬೆಳ್ಳಿತೆರೆಯನ್ನ ಬೆಳಗ್ತಾ ಇದ್ದಾನೆ. ಆಂಧ್ರ, ತೆಲಂಗಾಣ, ನಾರ್ತ್ ಇಂಡಿಯಾ ಹಾಗೆ ಯುಎಸ್ನಲ್ಲಿ ಪುಷ್ಪನಿಗೆ ಅದ್ಭುತ ಸ್ವಾಗತ ಸಿಕ್ಕಿದೆ. ಆದರೆ ಕರ್ನಾಟಕದಲ್ಲಿ ಹೆಚ್ಚಿನ ಟಿಕೆಟ್ ರೇಟ್ ಇರೋದ್ರಿಂದ ಸಿನಿ ಪ್ರೇಕ್ಷಕರು ಸ್ವಲ್ಪ ಹಿಂದೇಟು ಹಾಕ್ತಂತಿದೆ. ಥಿಯೇಟರ್ಗಳ ಬಳಿ ಜನ ಕಡಿಮೆ ಕೂಡ ಇದ್ದಾರೆ. ಹೈದರಾಬಾದ್ನ ಥಿಯೇಟರ್ ಒಂದರ ಮುಂದೆ ವಿಶೇಷ ಕಟೌಟ್ ಒಂದು ಗಮನ ಸೆಳೀತಾ ಇದೆ. ಅಲ್ಲು ಅರ್ಜುನ್ ಫ್ಯಾಮಿಲಿಯ ಎಲ್ಲರನ್ನೂ ಸೇರಿಸಿ ಈ ಕಟೌಟ್ ಹಾಕಲಾಗಿದೆ. ಅಲ್ಲು ಅರ್ಜುನ್ ಪುತ್ರ ಅಯನ್, ಅವರ ತಂದೆ ಅಲ್ಲು ಅರವಿಂದ್ ಹಾಗೆ ತಾತ ಅಲ್ಲು ರಾಮಲಿಂಗಯ್ಯ ಸೇರಿ 7 ಜನರ ಕಟೌಟ್ ಹಾಕಿರೋದು ವಿಶೇಷ. ಎಸ್.ವಿ. ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದಲ್ಲಿ ಈ ಹಿಂದೆ ಭೀಮೂಸ್ ಬ್ಯಾಂಗ್ ಬ್ಯಾಂಗ್ ಕಿಡ್ಸ್ ಎಂಬ ಸಿನಿಮಾ ಶುರುವಾಗಿತ್ತು. ಉಪೇಂದ್ರ, ರಮ್ಯಾ ನಟನೆಯ ಈ ಸಿನಿಮಾ ಆನಂತರ ಏನಾಯಿತು ಎಂಬ ಬಗ್ಗೆ ಮಾಹಿತಿ ಇರಲಿಲ್ಲ. ಆದ್ರೀಗ ರಕ್ತ ಕಾಶ್ಮೀರ ಎಂಬ ಹೆಸರಿನಲ್ಲಿ ಈ ಚಿತ್ರವನ್ನ ತೆರೆಗೆ ತರಲು ರೆಡಿಯಾಗಿದ್ದಾರೆ ಸಿಂಗ್ ಬಾಬು. ಸದ್ಯ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಮುಗಿದಿದ್ದು ಜನವರಿಯಲ್ಲಿ ಈ ಸಿನಿಮಾ ರಿಲೀಸ್ ಆಗುವ ಸಾಧ್ಯತೆ ಇದೆ. ಅಂದಹಾಗೆ ಈ ಸಿನಿಮಾ ಮೂಲಕ 4-5 ವರ್ಷಗಳ ನಂತರ ರಮ್ಯಾ ಅವರನ್ನ ಬೆಳ್ಳಿತೆರೆಯಲ್ಲಿ ನೋಡಬಹುದಾಗಿದೆ.